ಮತ್ತೆ ಎರಡನೇ ಸಾರಿ ನಮ್ಮನ್ನು ಕರೆಸಿದ್ದಕ್ಕೆ ರಾಘವೇಂದ್ರ ಸರ್ಗೆ ನನ್ನ ಅನಂತ ನಮಸ್ಕಾರಗಳು. ಈಗ ಸೇರಿರುವಂಥ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಈ ರವಿರಾಜ್ ಮಾಡುವ ಅನಂತ ನಮಸ್ಕಾರಗಳು. ರಾಘವೇಂದ್ರ ಸರ್ ಹೇಳಿದ್ರು ನನಗೆ, ಅಲ್ಲ ನೀವು ಉತ್ತರ ಕರ್ನಾಟಕನೂ ಮಾತಾಡ್ತೀರಾ, ಬೆಂಗಳೂರು ಭಾಷೆನೂ ಮಾತಾಡ್ತೀರಾ, ನಿಜವಾಗ್ಲೂ ನಿಮ್ಮದು ಯಾವುದು ಸರ್ ಅಂತ. ಅದಕ್ಕೆ ನಾನು ಹೇಳಿದೆ, ಸರ್ ಏನಿಲ್ಲ, ಸ್ಟೇಜ್ ಮೇಲೆ ಹೇಳ್ತೀನಿ ಆಮೇಲೆ ನಿಮಗೆ. ಅದಕ್ಕೆ ಹೇಳ್ತಾ ಇದ್ದೀನಿ ಸರ್, ಕೇಳಿಸ್ಕೊಳ್ಳಿ. ಮೊದಲು ಕರ್ನಾಟಕದಲ್ಲಿ 2 ಹುಚ್ಚು ಆಸ್ಪತ್ರೆ ಇತ್ತು, ಒಂದು ಬೆಂಗಳೂರಾಗ, ಇನ್ನೊಂದು ಧಾರವಾಡದಾಗ. ಬೆಂಗಳೂರು ಆಸ್ಪತ್ರೆ ಹುಚ್ಚು ಆಸ್ಪತ್ರೆಯಿಂದ ನಮ್ಮಪ್ಪ ತಪ್ಪಿಸ್ಕೊಂಡ, ಧಾರವಾಡ ಹುಚ್ಚು ಆಸ್ಪತ್ರೆಯಿಂದ ನಮ್ಮ ತಪ್ಪಿಸ್ಕೊಂಡ. ಇಬ್ಬರು ಸೇರಿ ನನಗೊಂದ ಮದುವೆ. ಆ ಇಬ್ರು ಹುಚ್ಚೂರಿಗೆ ಹುಟ್ಟಿರೋ ನಾನು ಹುಚ್ಚುಳ ಮಗ. ಮಾತೃಭಾಷೆ ಧಾರವಾಡ, ಪಿತೃಭಾಷೆ ಬೆಂಗಳೂರು ಸರ್. ಆಮೇಲೆ ಇನ್ನೊಂದು, ಇಲ್ಲಿ ಅವಾಗಲೇ ಸರ್ ಒಬ್ಬರು ಮಾತಾಡಿದ್ರು, ಒಂದು ಮೊದಲು ಸ್ಮಾರ್ಟ್ ಆಗಿದ್ದೆ, ಮದುವೆ ಆದ ತಕ್ಷಣ ಪಾಠ ಬಂತು ಸರ್. ಅವಾಗ ಸರ್ ನಿಮ್ಗೆ ಆಕ್ಚುಲಿ ಹೇಳಕ್ ಬರಲಿಲ್ಲ, ಈಗ ನಾನು ಆಶವಾಗಿ ಹೇಳ್ತೀನಿ ಕೇಳಿ ಮೇಡಮ್, ದಯವಿಟ್ಟು ತಪ್ಪಿಕೊಬೇಡಿ. ಮತ್ತೆ ನೀವು ಏನಂದ್ರೆ, ಮದುವೆ ಆದ್ಮೇಲೆ ಪ್ರತಿಯೊಂದು ಗಂಡಸರಿಗೂ ಪಠ್ಯ ಬರುತ್ತೆ. ಯಾಕಂದ್ರೆ ನಮ್ಮ ಹೆಂಡತಿ ಅಪ್ಪ ಅಮ್ಮ ನಮ್ಮ ಹತ್ರ ಒಂದು ಮಾತು ಹೇಳ್ತಾರೆ, ಅಳೆಯಂದ್ರೆ ನನ್ನ ಮಗಳು ಒಂದು ಸ್ವಲ್ಪ ಮುದ್ದಾಗಿ ಬೆಳೆಸಿದೀವಿ, ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ಹೊಟ್ಟೆ ಹಾಕೊಳ್ರಿ ಅಂತ. ಗೊತ್ತಾಯ್ತಲ್ಲ? ಅದಕ್ಕೆ ನಾವು ಪ್ರತಿಯೊಂದು ತಪ್ಪು ಮಾಡಿ ಹೊಟ್ಟೆ ಬಂದ್ಬಿಡ್ತೇವೆ, ಹೊಟ್ಟೆ ಹಾಕೊಂಡು ಹೊಟ್ಟೆ ಬಂದ್ಬಿಡುತ್ತೆ. ಎಷ್ಟು ತಪ್ಪು ಮಾಡ್ತಾರೆ, ಎಷ್ಟು ಕ್ಷಮಿಸ್ತೀವಿ, ಎಷ್ಟು ಹೊಟ್ಟೆ ಹಾಕೋತೀವಿ ಅಂತ ನೀವು ಅನ್ಬಿಡ್ರಿ. ಆಮೇಲೆ ಇನ್ನೊಂದು, ಪ್ರತಿಯೊಂದು ಗಂಡು ಮಕ್ಳಿಗೆ ಹೇಳೋದಂದ್ರೆ, ಪ್ರತಿಯೊಬ್ಬರಿಗೂ ಒಂದು ಕೆಲಸ ಅಂತ ಇರಬೇಕು. ಸಣ್ಣದೋ ದೊಡ್ಡದೋ ಸ್ವಂತದ್ದು ಇಲ್ಲ ಇನ್ನೊಬ್ಬರ ಹತ್ರ ಕೆಲ್ಸಕ್ಕೆ ಹೋಗ್ತೀವೋ, ಪ್ರತಿಯೊಬ್ಬರಿಗೂ ಕೆಲಸ ಅಂತ ಇರ್ಬೇಕು. ಅಂದ್ರೆ ನಮ್ಮ ಮರ್ಯಾದೆ, ಅಂದ್ರೆ ಮನ್ಯಾಗ ಮರ್ಯಾದೆ ಕೊಡ್ತಾರೆ, ಹೊರಗಿನವ್ರು ಮರ್ಯಾದೆ ಕೊಡ್ತಾರೆ, ಊರಾಗ ಮರ್ಯಾದೆ ಕೊಡ್ತಾರೆ. ಇಲ್ಲಾಂದ್ರೆ ನಮ್ಗೆ ಯಾರು ಮರ್ಯಾದೆ ಕೊಡಲ್ಲ. ನಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೆ, ನಾವು ದುಡಿತಾ ಇರಲಿಲ್ಲ ಅಂದ್ರೆ, ನಾವು ಸಾಕಿರೋ ನಾಯಿನೂ ಯೋಚನೆ ಮಾಡ್ತೀವಿ, ಈ ನನ್ನ ಮಗ ತಿನ್ನಾಕಿಲ್ಲ, ಈ ನನಗೆ ಊಟ ಆಗ್ತಾನೆ ಅಂತ ಪಕ್ಕದ ಮನೆ ಕೊಡೋಗುತ್ತೆ. ಅದಕ್ಕೆ ನನ್ನ ಜೀವನದಲ್ಲಿ ನಡೆದಿರೋ ಸ್ಟೋರಿ ಹೇಳ್ತೀನಿ ನೋಡಿ. ನನಗೆ ಕೆಲಸ ಇರ್ಲಿಲ್ಲ, SSLC ಫೇಲ್ ಮೇಲೆ ನಾನು ಎಲ್ಲಿ ಹೋಗ್ಬೇಕು, ಕೆಲಸ ಇರ್ಲಿಲ್ಲ, ಏನಿಲ್ಲ, ಸುಮ್ಮನೆ ಅಡ್ಡಾಡ್ತಿದ್ದೆ. ನಾನು ಏನೋ ಸಣ್ಣ ಪುಟ್ಟ ಮನೆ ಹೊಲಕ್ಕೆ ಹೋಗಿದ್ದೆ, ಬರ್ತಿದ್ದೆ, ಕೆಲಸ ಇರ್ಲಿಲ್ಲ. ನಮ್ಮ ಒಂದ್ ದಿವಸ ಬರ್ತಾ ಇದ್ದೆ, ನಮ್ಮ ಊರ್ ಗೌಡ್ರು, ಆ ಊರ್ ಪಂಚಾಯತ್ ಎಲ್ಲ ಅವರೇ ಮಾಡ್ತಿದ್ರು. ಅವ್ರೇನ ಹೇಳಿದ್ರು, ತೀರ್ಮಾನ ನಮ್ಗೆ ಗೌಡ್ರು ಹೇಳಿದ್ರು, ಏಯ್ ಬಾರ ಇಲ್ಲಿ, ಏನ್ ಮಾಡ್ತಾ ಇದ್ದೆ? ಏನಿಲ್ಲ ಗೌಡ್ರು, ನೀನ್ ಕೆಲಸ ಇಲ್ಲ, ಕಾರ್ಯಲ್ಲ, ಅಡ್ಡಾಡ್ತಾ ಇದ್ದೆ, ಏನಿಲ್ಲ, ಮಾವಿನ ಹಣ್ಣು ಸೀಸನ್, ಈಗ ಮಾವಿನ ಹಣ್ಣು ಬಂದವು, ನಮ್ಮ ತಮ್ಮ ಬೆಂಗಳೂರಾಗ ಗೊತ್ತಲ್ಲ, ಹೋಗಿ ಅವ್ನಿಗೆ ಮಾವಿನ ಹಣ್ಣು ಪಾರ್ಸಲ್ ಕೊಡ್ಬಾರ. ನಾನು ಅಂದೆ, ಗೌಡ್ರ ನಾನು ಒಂದ್ಸರಿ ಬೆಂಗಳೂರಿಗೆ ಹೋಗಿಲ್ಲ, ಗೊತ್ತಾಗ್ಬೇಕಾದ್ರೆ ಏಯ್ ಉಸ್ಕೊಳ್ಳೋಣ, ನಾನು ಟಿಕೆಟ್ ಮಾಡಿ ಕಳಿಸ್ತೇನೆ, ಎಲ್ಲ ಅಡ್ರೆಸ್ ಬರ್ದು ಕಳ್ತಿರ್ತೀನಿ, ಹೋಗು ನಮ್ಮಪ್ಪ ಕೇಳ್ತೀನಿ. ಸರಿ ಕೇಳೋ, ಗೌಡ್ರ ಹೇಳಾರ ಅಂತ ಹೇಳು, ಹೋಗ್ತಾ ನಿಮ್ಮಪ್ಪ. ಸರಿ ಗೌಡ್ರ ಆಯ್ತು. ಯಾಕಂದ್ರೆ ಯಾಕೆ ನಮ್ಮ ಕಡೆ ಉತ್ಸವ ಮಗ ಅಂದ ತಕ್ಷಣ ಗಾಬರಿಯಾಗಿ ನೋಡ್ತಿರ್ತೀವಲ್ಲ, ನಾವು ಹೊಗಳಿದ್ರಿ, ಅದು ಉತ್ಸವ ಮಗ ಅಂದ್ಬಿಟ್ಟು ಹೊಗಳಿಕೆ. ಅದು ಅಡ್ಡಿಲ್ಲ ಅಂದ್ರೆ ಸಿಟ್ಟು ಬರುತ್ತೆ ನಾವು, ಅದನ್ನು ಮನಸ್ಫೂರ್ತಿ ಮಾತಾಡೋದಂತ ನಮ್ಗೆ ಖುಷಿ ಆಗ್ತದೆ. ಮನೆಗೆ ಹೋಗಿ ಹೇಳಿದಾಗ ಗೌಡ್ರು ಬೆಂಗಳೂರಿಗೆ ಕಳ್ಸಕತ್ತಾರ, ಮಾವಿನ ಪಾರ್ಸಲ್ ಕೊಟ್ಟು. ನಾನು ಬೆಂಗಳೂರಿಗೆ ಹೋಗ್ಬೇಕು, ಹೋಗು ಇನ್ನೇನು ಕೆಲಸ ಇದ್ದೀನಿ ಅಂತ, ಇನ್ನು ಅದನ್ನಾರು ಮಾಡ್ಬೇಕಂತ ನಮ್ಮಪ್ಪ ಹೇಳಿದ. ಸರಿ, ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿದ್ರೆ, ನಾನು ಬೆಂಗಳೂರು ಹೊಂಟೀನಿ, ಗೌಡ್ರು ತಮ್ಮನಿಗೆ ಮಾವಿನ ಪಾರ್ಸಲ್ ಬಂದಂತೆ ಕೊಡಕ್ಕೆ ಹೊಂಟೀನಿ. ಅದಕ್ಕೆ ನಮ್ಗೆ ಗಿಡ ಹೇಳುತ್ತೆ, ಹುಷಾರ್, ಭಾಷೆ ಚೇಂಜ್ ಆಗುತ್ತೆ. ಬೆಂಗಳೂರು ಭಾಷೆಗೂ ಉತ್ತರ ಕರ್ನಾಟಕ ಭಾಷೆಗೂ ಅಜೆ ಅಂತರ ಇರುತ್ತೆ. ಮಾತಾಡ್ಬೇಕಾದ್ರೆ ಒಂದು ಹುಷಾರಾಗಿ ಮಾತಾಡಲಿ, ಇಲ್ಲ ಮತ್ತೆ ಜಾಡ್ಸ್ ಒದಗಿದ್ದಾರೆ ನಿನ್ನ, ಅದನ್ನ ನಾನು ತಲೆ ತಗೊಂಡ್ಬಿಟ್ಟೆ ನಾವು ಸೀರಿಯಸ್ ಆಗಿ. ಓ, ಭಾಷೆ ಚೇಂಜ್ ಆಗುತ್ತೆ, ಹುಷಾರಾಗಿ ಮಾತಾಡ್ಬೇಕು ನಾವು ಅಂತ. ಸರಿ ಆಯ್ತು, ಟಿಕೆಟ್ ಬುಕ್ ಮಾಡಿದ್ರು, ಮಾವಿನ ಪಾರ್ಸಲ್ ಕೊಟ್ರು, ಬಸ್ಗೆ ಕೂತ್ಕೊಂಡು ಬೆಳಗ್ಗೆ ಎದ್ದು ಮೆಜೆಸ್ಟಿಕ್ ಹೋದೆ. ಅಲ್ಲೆಲ್ಲ ಬರ್ಸ್ಕೊಟ್ಟಿದ್ರು ಅಡ್ರೆಸ್ಸು, ಲ್ಯಾಂಡ್ ಲೈನ್ ನಂಬರ್, ಅವಾಗೆಲ್ಲ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ ಲೈನ್ ನಂಬರ್ ಬರ್ಕೊಟ್ಟಿದ್ರು. ಅಲ್ಲಿ ಕಾಯಿನ್ ಬಾಕ್ಸ್ನಾಗ ಫೋನ್ ಮಾಡಿದೆ, ಗೌಡ್ರ ಬಂದೇನ್ರಿ ಬೆಂಗಳೂರಿಗೆ, ಮತ್ತೆ ನಾನು ಹೆಂಗೆ ಬರ್ಬೇಕು? ಏನಿಲ್ಲಪ್ಪ, ಪ್ಲಾಟ್ಫಾರ್ಮ್ ನಂಬರ್ 13, ಬಸ್ ನಂಬರ್ 18, ಲಾಸ್ಟ್ ಸ್ಟಾಪ್ ಜಯನಗರ ಲಾಸ್ಟ್ ಸ್ಟಾಪ್ ಅಂತ ಟಿಕೆಟ್ ತಗೋ. ಅಲ್ಲಿ ಬಸ್ ಸ್ಟಾಪ್ ಇಳಿದ ತಕ್ಷಣ ಎದುರುಗಡೆನ ಪೊಲೀಸ್ ಪಾಟೀಲ್ ಅಂತ ಬೋರ್ಡ್ ಐತಿ, ಅದೇ ನಮ್ಮ ಮನೆ. ಆಯ್ತು ಗೌಡ್ರು, ಕೇಳಿದ್ರೆ ಇಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 13 ಎಲ್ಲಿ ಹೋಗ್ಬೇಕಂತ ಕೇಳಿದ್ರೆ, ಅಲ್ಲಿ ಹೋಗಿತ್ತು. ಅಲ್ಲಿ ಹೋಗಿ ನಿಂತ್ಕೊಂಡು ಬಸ್ ಬಂತು. ಈ ಬೆಂಗಳೂರದಾಗ ಹೆಂಗೈತಂದ್ರೆ, ಬಸ್ ಬಂತಂದ್ರೆ ನೀವು ಹತ್ತೂರ ಬೇಡ, ಬಾಗ್ಲ ನಿಂತ್ರೆ ಸಾಕು, ಜನ ಹತ್ತಿಸ್ಬಿಡ್ತಾರೆ. ನಾನು ಬಾಗ್ಲ ನಿಂತ್ಕೊಂಡು ಹೋಗು ಜಯನಗರ ಹೋಗುತ್ತೆ ಅಂತ ಇಷ್ಟ ಕೇಳಿದ್ರೆ, ಒಳ್ಳೆ ನೋಡ್ತೀನಿ, ಆ ಬಸ್ನಾಗ ಜನ ಅಂದ್ರ ಎಲ್ಲ ಜನ ನಮ್ಮನ್ನು ತೊಳ್ಕೊಂಡ್ಬಿಟ್ಟಿರ್ತಾರೆ. ಆಗ್ಲೇನಲ್ಲಿ ಬಸ್ ಕೂತ್ಕೊಂಡು ಟಿಕೆಟ್ ತಗೊಂಡೆ, ಲಾಸ್ಟ್ ಬಸ್ ಸ್ಟಾಪಿಗೆ ಟಿಕೆಟ್ ಕೊಡಿ ಅಂತ ಕೊಟ್ರು. ನಾವು ಬಸ್ ಮಾಡಿದ್ವು, ನಾವೆಲ್ಲ ಸಿನಿಮಾದಾಗ ನೋಡಿರೋರೆಲ್ಲ ಬೆಂಗಳೂರಿನ ಖುಷಿ, ನನಗೆ ಕಿಡಿಕೆ ಅನ್ಬೇಕು ಅಂತ ಹೊಂಟಿದ್ದೆ. ನಾನು ಮನೆ ಬರ ನೋಡ್ರಿ, ಸರಿ ಇಲ್ಲ ಮನೆ ಬರ ಅಂದಾಗ ಹೆಂಗಾಗತ್ತಂದ್ರೆ, ಇನ್ನೇ ನೆಕ್ಸ್ಟ್ ಸ್ಟಾಪ್ 9 ಪ್ಲಾಟ್, ಗಾಡಿ ಪಂಚರ್ ಆಗೋದು, ಬಸ್ ಪಂಚರ್ ಆಗೋದು. ಕಂಡಕ್ಟರ್ ಹೇಳಿದ್ರೆ, ಇಡೀರಪ್ಪ ಎಲ್ಲಾರು ಲಾಸ್ಟ್ ಬಸ್ ಸ್ಟಾಪ್ ತಗೊಂಡು ಇಲ್ಲಿ ಹೇಳ್ಕೊಂಡ್ಬಿಡ್ರಿ, ನಡ್ಕೊಂಡು ಹೋಗ್ರಿ, ಬಸ್ ಪಂಚರ್ ಆಗಿದೆ. ನಾನು ಗಾಬರಿಯಾಗಿ ಹೋಗ್ಬೇಕು, ಯಾಕಂದ್ರೆ ಏನು ಗೊತ್ತಿಲ್ಲ ನನಗೆ. ನಾನು ಕಂಡಕ್ಟರ್ ಹೇಳಿದೆ, ಇಲ್ಲ ಸರ್ ನಾನು ಬಸ್ ಬಂದ್ರಿ
ಫಸ್ಟ್ ಟೈಮ್ ಬಂದೆ, ನನಗೇನು ಗೊತ್ತಿಲ್ಲ, ನೀವು ಪಂಚಾಯತ್ ಇದ್ದೀರಿ, ಆಮೇಲೆ ನಿಮ್ಗೆ ಕೂಡ ಬರ್ತೀನಿ. ಅವ್ರು ಹೇಳಿದ್ರು ಇಲ್ಲಪ್ಪ ನಮ್ದು ಡ್ಯೂಟಿ ಮುಗೀತು, ನಾವು ಡ್ಯೂಟಿಗೆ ಹೋಗ್ತೀವಿ, ಇಲ್ಲೇ ಹತ್ತಿರದಲ್ಲೇ ನಡ್ಕೊಂಡು ಹೋಗ್ಬೋದು ಏನ್ರಿ ಸರ್ ನನಗೆ ಗೊತ್ತಿಲ್ಲ ರೀ ಅಂತ. ಏನಿಲ್ಲ, ಸೀದಾ ರೋಡ್ ಒಂದೇ ರೋಡ್ ಹೋಗಿ ನಾನು ಒಂದಿಬ್ಬರು ವಿಚಾರಿಸಿದೆ, ಸರ್ ಹಿಂಗೆ ನಾ ಲಾಸ್ಟ್ ಸ್ಟಾಪಿಗೆ ಹೋಗ್ಬೇಕಾದ್ರೆ ದೂರ ಐತೆ, ಇಲ್ಲ ನಡ್ಕೊಂಡು ಹೋಗೋದು ಹತ್ತಿರದಲ್ಲಿದೆ, ವಾಕಬಲ್ ಡಿಸ್ಟೆನ್ಸ್ ಹೋಗಿ ಅಂತ ಪಾಪ ಸೂಕ್ಷ್ಮವಾಗಿ ಹೇಳಿದ್ರು. ಸರಿ ಅಂತ ಪಾರ್ಸಲ್ ತಗೊಂಡು ನಡ್ಕೊಂಡು ಹೊಂಟಿದ್ದೆ. ಹೋಗ್ಬೇಕಾದ್ರೆ ಹಾಡು ಆಡ್ಕೊಂಡು ಹೊಂಟಿದ್ದೇನೆ. ಯಾರಿಗೆ ಬೇಕು ಈ ಲೋಕ, ಮೋಸಕ್ಕೆ ಕೈ ಮುಗಿಬೇಕಾ ಅನ್ಕೊಂಡು ಹೊಂಟಿದ್ದೀನಿ ನಾನು. ಆ ಕಡೆಯಿಂದ 4 ಮಂದಿ ಬಂದರು. ಏನಿಷ್ಟು ಉದ್ದ ಹೆಣ್ಮಕ್ಳ ತರ ಕೂದ, ಕಿವ್ಯಾಗ ಓಲೆ, ಇನ್ನು ಕತ್ನೆ ನಾಯಿ ಚೈನ್, ಇಷ್ಟು ದಪ್ಪ ಚೈನ್ ಬರಾಕತ್ತಿದ್ರು. ನಾವು ಹಾಡೋ ನೋಡ ಲೇ ಟಿಕಾ ಮುಚ್ಕೊಂಡು ಹೋಗಲಿ ಅಂತ ನಾನು ಅನ್ಕೊಂಡೆ. ನಮ್ಗೆ ಗೆಳೆಯರು ಹೇಳ್ತೇನೆ ಅಪ್ಪ ಮತ್ತು ಭಾಷೆ ಚೇಂಜ್ ಆಗತ್ತೆ ಅಂತ ಹೇಳಿದ್ರು. ಓ ಬಾಯಿ ಮುಚ್ಕೊಂಡು ಹೋಗೋಣ, ಟಿಕಾ ಮುಚ್ಕೊಂಡು ಹೋಗಂತವ್ರೆ. ಸರಿ ಆಯ್ತು, ಬೆಂಗಳೂರಿಗೆ ಬಂದ್ಮೇಲೆ ಒಂದು ಭಾಷೆ ಕಲ್ತಂಗಾಯ್ತು. ಇದು ನಾನು ಊರಿಗೆ ಬಂದ್ಮೇಲೆ ಇದೇ ಭಾಷೆ ಯೂಸ್ ಮಾಡಿದ್ರಾಯ್ತು, ಯಾರು ಮಾತಾಡ ಟಿಕಾ ಮುಚ್ಕೊಂಡಿರಲಿ ಅಂತ ಹೇಳಿದ್ರಾಯ್ತು ಅಂತೇಳಿ ಒಂದು ಭಾಷೆ ಕಲ್ಕೊಂಡಾಗಾಯ್ತು ಅಂತ ಖುಷಿಯಿಂದ ಹೋಗಿದ್ದೆ. ಅಲ್ಲಿ ಮುಂದೆ ಪಾರ್ಕ್ ಇತ್ತು. ಪಾರ್ಕ್ ಮಕ್ಳಿಗೆ ಒಬ್ಬ ಕಾರ್ ಡ್ರೈವರ್ ಪಾಪ ರಾತ್ರಿ ಎಲ್ಲ ಡ್ಯೂಟಿ ಮಾಡಿದ ಅನ್ಸುತ್ತೆ, ಮಲ್ಕೊಂಡು ಬಾಯಿ ತಕೊಂಡು ಹೋಗ್ಬಿಟ್ಟಿದ್ರು. ಅದು ಮಕ್ಕಳಿಗೆ ಒಂದು ಹಸು ಸಗಣಿ ಹಾಕಿತ್ತು, ಒಂದ್ ನೊಣ ಸಗಣಿ ಹಾಕೊಂಡಿರ್ತಿತ್ತು, ಆ ಡ್ರೈವರ್ ಬಾಯ್ ಹೋಗಿತ್ತು, ಮತ್ತೆ ವಾಪಸ್ ಬರ್ತಿತ್ತು, ಸಗಣಿ ಹಾಕೊಂಡಿರ್ತಿತ್ತು, ಅವ್ನ ಬಾಯ್ ಹೋಗಿತ್ತು. ನಾನು 2 ನಿಮಿಷ ನೋಡ್ದೆ, ನಾನು ಪಾಪ ನಿಂತು ಹಚ್ಚಿ ಮಲ್ಕೊಂಡ್ರೆ ಅವ್ನಿಗೆ ಏನು ಗೊತ್ತಿಲ್ಲ. ಬೆಂಗಳೂರಿಗೆ ಬಂದು ಒಂದು ಉಪಕಾರ ಮಾಡ್ದಂಗೆ ಆಗುತ್ತೆ ಪಾಪ, ಎಬ್ಬಿಸ್ಬಿಟ್ಟು ಹೇಳೋದು ಅಂತೇಳಿ ಅವನ ಹತ್ರ ಹೊಟ್ಟಿದ್ದೆ. ನಾನು ಅವನದ್ ಹೋಗಿ ನಿಂತೆ, ಟಕ್ಕ ನೆನಪಾಯ್ತು. ನನ್ನ ಭಾಷೆದಾಗ ಹೇಳಿ ಬಂದ್ಬಿಟ್ರಮ್ಮ ಹಿಡ್ಕೊಂಡು, ಅದಕ್ಕೆ ಅವ್ರ ಭಾಷೆದಾಗ ಹೇಳೋಣ ಅಂತೇಳಿ, ಹಲೋ ರೀ ಅಣ್ಣರ ಅಣ್ಣರ ಅಂತ ಅವ್ನು ಎದ್ದು ಹಾ ಟಿಕಾ ಮಸ್ಕೊಂಡು ಮಲ್ಕೊಡ್ರಿ, ತಿಕ್ಕದೊಳಗೆ ನೊಣ ಹೋಗಿ ಬರುತ್ತಲ್ಲ ಒಳ್ಳೆ ಮಗ ಅಟ್ಟಿಸ್ಕೊಂಡ್ಬಿಟ್ಟಿದ್ರ ನೋಡಿ, ಸಿಕ್ಕಾಪಟ್ಟೆ ದೂರ ಅಟ್ಟಿಸ್ಕೊಂಡ್ರೆ ನನಗ ಸಿಕ್ಕಾಪಟ್ಟೆ ಯೋಚನೆ ಆಯ್ತು. ನಾನು ಏನಂತ ತಪ್ಪು ಮಾತಾಡಿದ್ದೀನಿ ಅವ್ನ, ಅವ್ರ ಭಾಷೆದಾಗ ಹೇಳಿ, ಇನ್ನ ನನ್ನ ಭಾಷೆದಾಗ ಹೇಳಿದ್ರೆ ತಪ್ಪಪ್ಪ ಅಟ್ಟಿಸ್ಕೊಂಬಂದ ನಾನು ಹೊಡ್ಯಾಕ ಅಂತ ಹೇಳ್ಬೋದು. ಅವ್ರ ಭಾಷೆದಾಗ ಹೇಳಿದ್ರೆ ಯಾಕೆ ಹೊಡ್ಯಾಕ ಬಂದ ಅಂತ ಯೋಚನೆ ಮಾಡಿದೆ ನಾನು. ಅವಾಗ ಏನು ಗೊತ್ತಾಗಲಿಲ್ಲ. ಈಗ ಬೆಂಗಳೂರಿಗೆ ಬಂದ ಮೇಲೆ ನಾನು ಇಲ್ಲಿ ಸೆಟ್ಲ್ ಆದ್ಮೇಲೆ ಗೊತ್ತಾಗ್ತು, ಯಪ್ಪ ಎಂತ ಭಾಷೆ ಮಾತಾಡಿದಾರಪ್ಪ. ಅವತ್ತೇನಾದ್ರು ಸಿಕ್ಕಿದ್ರೆ ನಾನು ತುಳಿದಾಕ್ಬಿಟ್ಟಿರೋ ನಾನು. ಆಮೇಲೆ ಎಲ್ಲ ರೌಂಡ್ ಹೋಗಿ ತಪ್ಪಿಸ್ಕೊಂಡು ಕೇಳ್ಕೊಂಡು ಮತ್ತೆ ತಕ್ಕಿ ಬಂದಿದ್ರು. ಅಷ್ಟೊತ್ತಿಗೆ ಆಗ್ಲೇ ಲೇಟ್ ಆಗಿ ಹೋಗ್ತಿತ್ತು. 9 ಲಾಸ್ಟ್ 30 ಬಂದು ನೋಡಿದೆ, ಅಲ್ಲಿ ಕೇಳಿದೆ, ಇಲ್ಲಿ ಸರ್ ಇಲ್ಲಿ ಪೊಲೀಸ್ ಬಾಟಲ್ ಮಾಡಿದ್ರೆ ಅಲ್ಲಿ ಎದುರುಗಡೆ ಐತೆ ನೋಡು. ಓ ಹೋಗಲ್ಲ ಅಂತೇಳಿ ಓದಿದ್ವಿ. ಬಾಗಿಲು ಬೆಲ್ಲು ಹೊಡೆದು, ಚಿಕ್ಕ ಮಗು ಹೆಣ್ಮಗು ಬಾಗಿಲು ತೆಗಿತು. ನಮ್ಮ ಡ್ಯಾಡಿ ಮಾತಾಡ್ತೇನೆ, ನೀವು ರವಿ ಅಂಕಲ್ಲ? ಹೌದಮ್ಮ, ಬನ್ನಿ ಒಳಗಡೆ ಬನ್ನಿ. ಡ್ಯಾಡಿ ಸ್ನಾನಕ್ಕೆ ಹೋಗಿದ್ದಾರೆ, ಮತ್ತು ಮಮ್ಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಿಮ್ದು ಇಷ್ಟೊತ್ತಾಗಿ ನೋಡಿದ್ರು ಡ್ಯಾಡಿ ಬರ್ತಾರೆ ಅಂತ, ನೀವು ಬರ್ಲಿಲ್ವಲ್ಲ, ಲೇಟ್ ಆಯ್ತಲ್ಲ ಅದಕ್ಕೆ ಸ್ನಾನಕ್ಕೆ ಹೋದ್ರು. ಓ ನಾ ಅನ್ಕೊಂಡು ಪಾಪ ಗೌಡರನ್ನ ಇಷ್ಟೊತ್ತವರೆಗೂ ಕಾಲಿದಾಗ, ಮತ್ತೆ ಅವನಿಂದ ತಪ್ಪಿಸ್ಕೊಂಡು ಬರ್ಬೇಕಲ್ರ, ಗಾಡಿ ಡ್ರೈವರಿಂದ ಲೇಟ್ ಆಗೋಗ್ಬಿಟ್ಟಿತ್ತಲ್ಲ ಹೇಳಿ ಒಳಗೆ ಹೋಗಿ ಪಾರ್ಸಲ್ ಇಟ್ಟು ಸೋಫಾದ ಮೇಲೆ ಕುತ್ಕೊಂಡೆ. ಗಾಬರಿ ಆಗೋಗ್ಬಿಟ್ಟೆ ನಾನು. ಯಾಕಂದ್ರೆ ಅವ್ರ ಮನೆಯ ಗೋಡೆ ಮೇಲೆ ಮಹಾನ್ ವ್ಯಕ್ತಿಗಳು ಕೊಟ್ಟು, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ವಿವೇಕಾನಂದರು, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಒಣಗಿ ಓಬವ್ವ, ಮಹಾನ್ ವ್ಯಕ್ತಿಗಳು ಕೊಟ್ಟು ಆ ಕೊನೆಯಲ್ಲಿ ಮೂಲೆಯಲ್ಲಿ ನನಗೊಂದು ಫೋಟೋ ಹಾಕಿದ್ದಾರೆ. ನಾನ್ ಅನ್ಕೊಂಡೆ ಸಾರ್ಥಕ ಆಯ್ತು ಜಗಮಾನ್ಯ. ಯಾಕಂದ್ರ ಎಲ್ಲೋ ಮೂಲೆಯಲ್ಲಿ ನಿಂತಿರೋ ಓಡನಂತ ಇಂಥ ದೊಡ್ಡ ಬೆಂಗಳೂರಲ್ಲಿ ಇಂಥ ದೊಡ್ಡ ಗೌಡರ ಮನೆಯಲ್ಲಿ ಅಂತ ಮಹಾನ್ ವ್ಯಕ್ತಿಗಳ ಫೋಟೋ ಜೊತೆ ನಂದು ಒಂದು ಫೋಟೋ ಹಾಕ್ಯಾರಂದ್ರೆ ಇನ್ನೇನು ಬೇಕ್ರಿ, ನನ್ ಖುಷಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗೋದು ಅನ್ಕೊಂಡೆ ನಾನು. ಯಾಕಂದ್ರೆ ಮನ್ಯಾಗ ಅರ್ಥ ಮಾಡ್ಕೊಂಡಿಲ್ಲ, ಊರನ್ನಾರು ಅರ್ಥ ಮಾಡ್ಕೊಂಡಿಲ್ಲ, ಇಂಥ ಬೆಂಗಳೂರಲ್ಲಿ ಗೌಡ್ರ ಅರ್ಥ ಮಾಡ್ಕೊಂಡ್ಬಿಟ್ರಲ್ಲ ನನ್ನ ಅಂತ ಖುಷಿ ಆಗ್ಬಿಡ್ತು ನನಗೆ. ಆ ಹುಡುಗಿ ಕರೆದೆ, ಮಗು ಬಾಯಿ ಮಹಾತ್ಮ ಗಾಂಧೀಜಿ ಫೋಟೋ ತೋರಿಸಿ, ಅದು ಯಾರು ಮಗಳೇ? ಅಂಕಲ್ ಅದು ಮಹಾತ್ಮ ಗಾಂಧೀಜಿ, ಪಕ್ಕದ್ದು ಸ್ವಾಮಿ ವಿವೇಕಾನಂದರು, ಪಕ್ಕದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ, ಪಕ್ಕದ್ದು ವೀರರಾಣಿ ಚೆನ್ನಮ್ಮನವರು, ಒಣಗಿ ಓದುವ ಎಲ್ಲ ಫೋಟೋ ಹೇಳ್ತೇನೆ ನನಗೆ. ವಾವ್ ವೆರಿ ಗುಡ್. ಸರಿ ಮಗ, ಆ ಗಾಂಧೀಜಿ ಫೋಟೋ ತೋರಿಸಿ ಪುಟ್ಟ, ಆ ಗಾಂಧೀಜಿ ಫೋಟೋ ನೋಡಿ ನಿಮ್ ಡ್ಯಾಡಿ ಏನ್ ಹೇಳ್ತಾರಮ್ಮ? ಅಂಕಲ್ ನಮ್ ಡ್ಯಾಡಿ ಹೇಳ್ತಾರೆ, ಮಗಳೇ ನೀನು ಮಹಾತ್ಮ ಗಾಂಧೀಜಿ ತರ ದೇಶಕ್ಕಾಗಿ ಹೋರಾಡು, ಶಾಂತಿಯನ್ನು ಕಾಪಾಡು. ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಫೋಟೋ ತೋರಿಸಿ ಹೇಳಿದೆ, ಮಗು ಆ ಫೋಟೋ ನೋಡ್ಬಿಟ್ಟು ನಿಮ್ ಡ್ಯಾಡಿ ಏನ್ ಹೇಳ್ತಾರೆ? ಮಗಳೇ ನೀನು ವೀರರಾಣಿ ಚೆನ್ನಮ್ಮನ ತರ ದೇಶಕ್ಕಾಗಿ ಹೋರಾಡು, ವೀರ ಮಹಿಳೆ ಆಗು ಅಂತ ಹೇಳ್ತಾರೆ. ಕೊನೆಗೆ ನನ್ ಫೋಟೋ ತೋರಿಸಿ, ಪುಟ್ಟ ಆ ಮೂಲೆಯಲ್ಲಿ ಇದೆಯಲ್ಲ ಆ ಫೋಟೋ ನೋಡ್ಬಿಟ್ಟು ನಿಮ್ ಡ್ಯಾಡಿ ಏನ್ ಹೇಳ್ತಾರೆ? ಅಂಕಲ್ ನಮ್ ಡ್ಯಾಡಿ ಹೇಳ್ತಾರೆ, ಕಂದ ನೀನ್ ಇಲ್ಲಿದಾವಲ್ಲ ಮಹಾನ್ ವ್ಯಕ್ತಿಗಳು ಫೋಟೋ, ಇಲ್ಲಿರೋ ಯಾರ್ ಬೇಕಂತ ಅವ್ರ ಮಗಳೇ, ನನಗೆ ಬೇಜಾರಿಲ್ಲ,
ಆ ಮೂಲೆಯಲ್ಲಿದೆ ಆ ಹಲ್ಕ ನನ್ನ ಮಗಂತಾರೆ ಮಾತ್ರ ಕೂಡ ಅವಾಗಲೇ ಹೌದಲ್ಲ ಕೆಲಸ ಅಂತ ಇರ್ಬೇಕು. ಇಲ್ಲ ಅಂದ್ರೆ ನಮ್ಮೂರಲ್ಲಿ ಅಷ್ಟೇ ಅಲ್ರಿ ಅವ್ರ ರಿಲೇಷನ್ ಎಲ್ಲೆಲ್ಲದಾವ ನಮ್ಮ ಬಗ್ಗೆ ಹೇಳ್ಬಿಟ್ಟಿರ್ತಾರ ನನ್ನ ಮಗ ಬಂದು ಹಚ್ಕೋಬೇಡ್ರಿ ಅಂತೇಳಿ. ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾರೆ ಒಂದೇನೆ, ಚಿಕ್ಕದೋ ದೊಡ್ಡದೋ ಕೆಲಸ ಇರಬೇಕು. ಯಾಕಂದ್ರೆ ಈ ಪ್ರಪಂಚದಲ್ಲಿ ಒಳ್ಳೆತನಕ್ಕೆ ಬೆಲೆ ಇಲ್ಲ. ದುಡ್ಡಿದ್ರೆ ದುಡಿತಾ ಇರ್ಬೇಕು, ಇಲ್ಲ ದುಡ್ಡಿರ್ಬೇಕು. ಎರಡರಾಗ ಒಂದಿದ್ರೇನೆ ಅದಕ್ಕೆ ಮರ್ಯಾದೆ, ಇಲ್ಲ ಅಂದ್ರೆ ನಮಗ್ ಮರ್ಯಾದೆ ಇರಲ್ಲ. ಯಾಕಂದ್ರೆ ದುಡ್ಡು ಒಂದಿತ್ತಂದ್ರೆ ಸತ್ತಿರೋ ಪ್ರೇಯಸಿಗೂ ತಾಜ್ ಮಹಲ್ ಕಟ್ಬೋದು. ದುಡ್ಡು ಇಲ್ಲ ಅಂದ್ರೆ ಬದುಕಿರೋ ಪ್ರೇಯಸಿಗೂ ತಾಳಿ ಕಟ್ಟಕ್ಕಾಗಲ್ಲ. ಅದಕ್ಕೆ ಯಾಕಂದ್ರೆ ಒಂದಾನೊಂದು ಕಾಲದಲ್ಲಿ ಇತ್ತು ದುಡ್ಡಿದ್ರೆ ಕೋಟ್ಯಾಧಿಪತಿ ಅಂತ. ಇವಾಗ ಆರೋಗ್ಯವಾಗಿ ಯಾವ ಇರ್ತಾನೋ ಅವನು ಕೋಟ್ಯಾಧಿಪತಿ. ಹಂಗಂದ್ರೆ ದುಡ್ಡಿಲ್ಲದೆ ಇದ್ರೆ ಬೇರೆ ಇರಲ್ಲ. ದುಡ್ಡಿರ್ಬೇಕು, ಇಲ್ಲ ದುಡಿತಾ ಇರ್ಬೇಕು ಅಂದ್ರೆ ಮರ್ಯಾದೆ. ಇನ್ನ ನಾನು ಹೊಸದಾಗಿ ಮದುವೆಗೆ ಬೆಂಗಳೂರಿಗೆ ಬಂದೆ, ಹೆಂಡತಿ ಕರ್ಕೊಂಡು ಬಂದೆ ಬೆಂಗಳೂರಿಗೆ. ಬಂದಾಗ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಕೆಲಸ ಸಣ್ಣ ಪುಟ್ಟ ಒಂದು ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದೆ ನಾನು. ಎಲ್ಲರೂ ಕೇಳಿದೆ ಯಾರು ಪಾರ್ಟಿ ಕೊಡಿಸು ಆಯ್ತಪ್ಪ ಕೊಡಿಸೋಣ ಅಂತ. ಇಲ್ಲಿ ಸಂಬಳ ಆಮೇಲೆ ಕೊಡಿಸ್ತೀನಿ. ಇಲ್ಲಿ ಬೆಂಗಳೂರು ಬರ್ತಾರೆ, ಬೆಂಗಳೂರು ಜೀವನ ಪೂರ್ತಿ ದುಡಿತಾ ಇರ್ತೀವಿ. ತಿಂಗಳು ಪೂರ್ತಿ ದುಡಿತಾ ಇರ್ತಾರೆ, ಬಾಡಿಗೆ ರೇಷನ್ ಅಲ್ಲಿಗೆ ಮುಗಿದೋಗ್ಬಿಡ್ತಾರೆ. ಇನ್ನು ಉಳಿಸ್ಬೇಕಲ್ಲ, ಪಾರ್ಟಿ ಕೊಡಿಸ್ಬೇಕು. ಹೊರಗಡೆ ಹೋದ್ರೆ ₹1,000 ಬೇಕಾವಾಗ. ಸರಿ ನಮ್ಗೆ ಹೇಳಿದ ಇಲ್ಲ ಈಗ ಹೊಸ ಮಾಡಿದ್ರಿ, ದುಡ್ಡಿರುತ್ತೋ ಇಲ್ಲ ಪಾಪ ಗೊತ್ತಿಲ್ಲ, ಸುಮ್ಮನೆ ಏನಕ್ಕೆ ಮನ್ಯಾಗ ಹೇಳು ಅತ್ತಿಗೆಗೆ ಏನಾದ್ರು ಅಡಿಗೆ ಮಾಡೋಣ, ಎಲ್ಲರೂ ಸೇರಿ ಊಟ ಮಾಡೋಣ. ಈಗ ಹೌದಲ್ಲ ಒಳ್ಳೆ ಐಡಿಯಾ ಅಲ್ಲ ಅಂತೇಳಿ ಮನೆಗೆ ಬಂದ ಹೆಂಡತಿ ಕೇಳ. ಇಲ್ಲ ನನ್ ಗೆಳೆಯರೆಲ್ಲ ಸೇರ್ಕೊಂಡು ಪಾರ್ಟಿ ಕೊಡಿಸ್ತಾರೆ, ನೀನ್ ಏನ್ ಅಡಿಗೆ ಮಾಡಕ್ ಬರತ್ತ? ನಾನು ಸುತ್ತ ಮಾಡ್ತೀನಿ ಅಡಿಗೆ. ಹೌದಾ, ಏನ್ ಮಾಡ್ತೀನಿ? ಅನ್ನ ಸಾರು ಮಾಡ್ತೀನಿ. ಮತ್ತೆ ಬೇರೆ ಹೆಂಗ್ ಬರುತ್ತೆ? ಚಿತ್ರಾನ್ನ ಮಾಡ್ತೀನಿ. ಮತ್ತೆ ಬೇರೆ ಬರುತ್ತೆ? ಇಲ್ರಿ ನನಗೆ ಏನು ಬರಲ್ಲ, ಇದೆ ಅಷ್ಟೇ ಬರೋದು. ಸರಿ ಹಂಗಾರ ಚಿತ್ರಾನ್ನ ಮಾಡಿ. ಇಲ್ಲೇ ಪಕ್ಕದಲ್ಲಿ ಬಜ್ಜಿ ಹಾಕ್ತಾರೆ, ಮೆಣಸಿನಕಾಯಿ ಬಜ್ಜಿ ತರ್ತೀನಿ ಒಂದು ₹50. ಅವಾಗೆಲ್ಲ 50 ಪೈಸೆಗೊಂದು ಬಜ್ಜಿ, ಈಗ ₹2 ₹5 ಬಜ್ಜಿ ಬೇಕು. ಅವಾಗೆಲ್ಲ 50 ಪೈಸೆಗೊಂದು ಬಜ್ಜಿ, ಒಂದು ₹50 ತರ್ತೀನಿ. ಇಟ್ಕೊಂಡಿರು, ನಾನು ಹೇಳ್ತೀನಿ ಅವ್ರು ಕುಂತ ಊಟಕ್ಕೆ, ಲಕ್ಷ್ಮಿ ಪಾಯಸ ತಗೊಂಬರ ಅಂತ. ನೀನು ಒಂದು ಪಾತ್ರೆ ಕೆಳಗೆ ದಪ್ಪಂತ ಸೌಂಡ್ ಬರುತ್ತೆ. ನಾನು ಏನಾಯ್ತು ಅಂತ ಕೇಳ್ತೀನಿ, ಪಾಯಸ ಡಾಪ್ ಇರ್ತೀನಿ ಅಂತ. ಅಯ್ಯೋ ಹೆಂಗೆ ಏನೈತಿ? ಇಲ್ಲ ಚಿತ್ರಾನ್ನ ಬಜ್ಜಿ ಅಷ್ಟೇ ಬರುತ್ತೆ. ಸರಿ ಅದೇ ತಗೊಂಡ್ಬಂದ್ಬಿಡ್ತೀನಿ, ಊಟ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಆಯ್ತು ಸರಿ ಅಲ್ಲಿ ಬಂದ್ರಿ ನನ್ನ ಗೆಳೆಯರು ಕೈಕಾಲ ಮಕ್ಕ ತಗೊಂಡು ಊಟಕ್ಕೆ ಕುಂತರು. ನಾನು ಅವ್ರ ಜೊತೆ ಊಟಕ್ಕೆ ಕುಂತೆ. ಲಕ್ಷ್ಮಿ ಪಾಯಸ ತಗೊಂಬರೇ ಅಂತ ಒಂದು ಪಾತ್ರ ರಪ್ ಅಂತ ಸೌಂಡ್ ಬರುತ್ತೆ. ಏನಾಯ್ತು ಲಕ್ಷ್ಮಿ ಅಂತ. ಸತ್ಯ ನಾಶ ಇದ್ರಿ, ಏನಾಯ್ತು? ಚಿತ್ರಾನ್ನ ಬಿಟ್ಬಿಟ್ರಿ ಅಂತ. ನಾವು ಹೇಳ್ತೀವಲ್ರಿ, ಏನಾದ್ರು ಉಳ್ಸಾಕ್ ಹೋಗ್ತೀವಿ, ನಾವ್ ಬೇಕಾದ್ರೆ ನೋಡಿರ್ಬೇಕಾದ್ರೆ ನೀವು ಏನಾದ್ರು ಪ್ರೀತಿಯಿಂದ ಯಾವ್ದು ಇಟ್ಕೊಂತೀವೋ ಅದೇ ಕೇಳೋದು. ಇವಾಗ ಬೇಕಾದ್ರೆ ಹೊಲಕ್ಕೆ ಹೋಗ್ರಿ, ನೀವು ಬೆಳೆ ಹಾಕಿರ್ತೀವಿ, ರೈತ ಬೆಳೆ ಹಾಕಿರ್ತಾನ, ಅದು ಎಷ್ಟು ಸೋಪಾನ ಮಾಡ್ಕೊತಾನೆ. ಬಟ್ ಕಸಕ್ಕೆ ಏನು ಮಾಡಲ್ಲ, ಕಸನ ಬೆಳೆದಿರ್ತ ಅದು ಯಾವ್ದು ನಾವು ಪ್ರೀತಿಯಿಂದ ಇದ್ದೀವೋ ಅದು ನಮ್ ಕೈ ತಪ್ಪೋದಿಲ್ಲ. ಇದು ಏನೋ ಉಳ್ಸಾಕ್ ಹೋಗ್ತೀವಿ, ಏನಾಗುತ್ತೆ ಈ ಟೈಮಿನ ಅಭಾವದಿಂದ ಟೈಮ್ ಮುಗಿಸ್ರಿ ಅಂತ ಸರ್ ಸೊನ್ನೆ ಮಾಡ್ತಾ ಇದ್ದಾರೆ. ಸರಿ, ನಾನು ನೀವು ನಗ್ಲಿ ಅಂತ ಏನೋ ಒಂದು ಹಾಸ್ಯ ಮಾಡ್ತೀನಿ ಅಷ್ಟೇನೆ. ಇದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ.